ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಕಡೆಯಿಂದ ಭರ್ಜರಿಯಾಗಿರುವಂತ ಪ್ರಚಾರ ಆರಂಭ ಆಗ್ತಾ ಇದೆ. ಅದರ ಜೊತೆಗೆ ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. 6 ಪ್ರಮುಖ ಗ್ಯಾರಂಟಿಯನ್ನ ಘೋಷಣೆ ಮಾಡಿರುವಂಥದ್ದು ಬಿಜೆಪಿ. ಶತಾಯಗತಾಯವಾಗಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಅಧಿಕಾರವನ್ನ ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖ 6 ಗ್ಯಾರಂಟಿಯನ್ನ ಘೋಷಣೆ ಮಾಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿತ್ತಲ್ಲ, ಸೇಮ್ ಟು ಸೇಮ್ ಅದೇ ರೀತಿಯ ಗ್ಯಾರಂಟಿಗಳು ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಡೆಯಿಂದ. ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಂಚರಾಜ್ಯಗಳ ಚುನಾವಣೆ ಕಾವು ಸಹಜವಾಗಿ ಏರ್ತಾನೆ ಇದೆ. ಈಗಾಗಲೇ 3 ರಾಜ್ಯಗಳ ಚುನಾವಣೆ ಮುಕ್ತಾಯ ಆಗಿದೆ. ಈಗ 2ನೇ ಹಂತದ ಚುನಾವಣೆ ನಡೀತಾ ಇದೆ, ತಮಿಳುನಾಡು ಆ್ಯಂಡ್ ಕೇರಳ. ಸೊ ಹಂಗಾಗಿ ಈಗ ಕೇರಳ ಅಲ್ಲ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಚುನಾವಣೆ ಇರುತ್ತೆ. 23ನೇ ತಾರೀಕಿಗೆ ಈ ಚುನಾವಣೆ ನಡೆಯುವಂಥ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿರುವಂಥ ಗ್ಯಾರಂಟಿಗಳ ಘೋಷಣೆ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ನಮ್ಮ ಗ್ಯಾರಂಟಿಗಳನ್ನೇ ಇವರು ಕಾಪಿ ಮಾಡ್ತಿದ್ದಾರೆ ಅಂತೇಳಿ. ಇಷ್ಟು ದಿನ ಬಿಜೆಪಿಯವರು ಹೇಳ್ತಾ ಇದ್ರು ಗ್ಯಾರಂಟಿಗಳಿಂದಾಗಿ ರಾಜ್ಯಗಳು ದಿವಾಳಿ ಆಗತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಬಿಜೆಪಿ ಕೊಡ್ತಾ ಇತ್ತು. ಬಟ್ ಈಗ ಬಿಜೆಪಿಯ ಈ ರೀತಿಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಇದಕ್ಕೆ ಬಿಜೆಪಿ ಉತ್ತರ ಏನಿರಬಹುದು? ಯಾರಿಗೆ ಅವಶ್ಯಕತೆ ಇದೆ ಗ್ಯಾರಂಟಿಗಳು ಅಂಥವರಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ ಅನ್ನೋದು. ಸೊ ಹಂಗಾಗಿ ಈ ಗ್ಯಾರಂಟಿ ಇಡೀ ದೇಶದಾದ್ಯಂತ ವ್ಯಾಪಿಸ್ತಾ ಇರುವಂಥದ್ದು ಗ್ಯಾರಂಟಿಗಳು. 6 ಪ್ರಮುಖ ಗ್ಯಾರಂಟಿಗಳನ್ನು ಈಗ ಬಿಜೆಪಿ ಘೋಷಣೆ ಮಾಡಿದೆ. ಇದನ್ನು ಎಷ್ಟರ ಮಟ್ಟಿಗೆ ಜನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಕಾಂಗ್ರೆಸ್ ಅದೇ ಗ್ಯಾರಂಟಿ, ಬಟ್ ವಿಭಿನ್ನವಾಗಿರಬಹುದು. ಕಾಂಗ್ರೆಸ್ ಬಿಜೆಪಿ ಅಂತ ಬಂದಾಗ ಗ್ಯಾರಂಟಿಗಳು ವಿಭಿನ್ನ ಆಗಿರಬಹುದು. ಆದರೆ ಗ್ಯಾರಂಟಿ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಈಗ ಇರುವಂಥ ಪ್ರಶ್ನೆ, ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಗ್ಯಾರಂಟಿ ಅನಿವಾರ್ಯ ಅನ್ನುವಂಥ ಲೆಕ್ಕಾಚಾರ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪಕ್ಷಗಳು ಇದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೋದಿಯ ಒಂದು ಭರ್ಜರಿ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ಹಂಗಾಗಿ ಪ್ರಮುಖವಾಗಿ ಪಂಚ ರಾಜ್ಯ ಚುನಾವಣೆಯ ವಿಚಾರ ಅಂತ ಬಂದಾಗ, ಅದರಲ್ಲಿ ಪಶ್ಚಿಮ ಬಂಗಾಳ ಅಂತ ಬಂದಾಗ ಇಲ್ಲಿ ದೀದಿಯವರ ಆಡಳಿತ ಇರೋದ್ರಿಂದಾಗಿ ಹೇಗಾದರೂ ಮಾಡಿ ಅಲ್ಲಿ ಆಡಳಿತವನ್ನು ಕೈ ಹಿಡಬೇಕು ಅಂತ ಲೆಕ್ಕಾಚಾರದಲ್ಲಿ 6 ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಏನೆಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಡೆಯಿಂದ ಬರುವಂಥ ಗ್ಯಾರಂಟಿಗಳು ಅಂತ ಹೇಳಿದ್ರೆ ಭ್ರಷ್ಟ ಮುಕ್ತ ಬಂಗಾಳ ಅನ್ನುವಂಥದ್ದು ಮೊದಲ ಗ್ಯಾರಂಟಿ. ಇದು ಅಂದರೆ ದೀದಿಯವರ ಅಂದರೆ ಮಮತಾ ಬ್ಯಾನರ್ಜಿಯವರ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ನಾವು ಮುಕ್ತ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ TMC ಅವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರನ್ನ ಜೈಲಿಗೆ ಅಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಬಿಜೆಪಿ ಕಡೆಯಿಂದ ಬರ್ತಾ ಇದೆ. ಅಂದರೆ ಈ TMC ಅವಧಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ನಾವು ಕಿತ್ತ ಬೀಸಾಕ್ತೀವಿ ಅಂತೇಳಿ. ಎಲ್ಲಿಯ ತನಕ ರಾಜಕಾರಣ ಇರುತ್ತೆ ಅಲ್ಲಿಯ ತನಕ ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಬಟ್ ಇವ್ರದ್ದು ಒಂದು ಸ್ಟೇಟ್ಮೆಂಟ್ ಈ ರೀತಿಯಾಗಿ. ಇನ್ನು ಕಾನೂನು ಸುವ್ಯವಸ್ಥೆ ಅದನ್ನು ನಾವು ಸರಿ ಮಾಡ್ತೀವಿ ಅಂಥೇಳಿ, ನಿರಾಶ್ರಿತರಿಗೆ ಸಂವಿಧಾನದ ಸೌಲಭ್ಯ ಮತ್ತು ಒಳನುಸುಳುಕೋರರಿಗೆ ಅರ್ಧ ಚಂದ್ರವನ್ನು ನಾವು ತೋರಿಸ್ತೀವಿ. ಅಲ್ಲಿ ಕಾನೂನು ಹದಗೆಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ, ಅದನ್ನು ನಾವು ಸರಿ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಬಿಜೆಪಿ ಕೊಡ್ತಾ ಇದೆ. ಆ ಗ್ಯಾರಂಟಿಯಲ್ಲಿ ಅಂದರೆ ಅವರ 6 ಗ್ಯಾರಂಟಿ ಇದಾವಲ್ಲ, ಅದರಲ್ಲಿ ಪ್ರಮುಖ ಇದು ಒಂದು ಗ್ಯಾರಂಟಿ. ಅದರ ಜೊತೆಗೆ ಇನ್ನೊಂದು, ಭಯಮುಕ್ತ ಬಂಗಾಳವನ್ನು ನಾವು ಮಾಡ್ತೀವಿ. ರಾಜ್ಯದಲ್ಲಿ TMC ನಿರ್ಮಿಸಿರುವಂಥ ಭಯದ ವಾತಾವರಣ ಇದೆಯಲ್ಲ, ಅದನ್ನು ತೊಲಗಿಸಿ ಜನರ ವಿಶ್ವಾಸವನ್ನು ಗಳಿಸೋದೇ ನಮ್ಮ ಮೊದಲ ಆದ್ಯತೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇನ್ನು ಜವಾಬ್ದಾರಿಯುತ ಆಡಳಿತವನ್ನು ನಾವು ನಡೆಸ್ತೀವಿ ಅಂತ, ಜವಾಬ್ದಾರಿಯುತ ಆಡಳಿತವನ್ನು ನಾವು ನಡೆಸ್ತೀವಿ. ಬಿಜೆಪಿ ಸರ್ಕಾರವು ಜನರಿಗೆ ಉತ್ತರದಾಯಿಯಾಗಿರಲಿದೆ ಅಂತ ಬಿಜೆಪಿಯ ಗ್ಯಾರಂಟಿಲಿ ಆಗಿರುವಂಥ ಘೋಷಣೆಗಳು ಇದು. ಏನೇ ಆದರೂ ಕೂಡ ಸಮಸ್ಯೆ ಆಗದಂಗೆ ನಾವು ನೋಡ್ಕೊಳ್ತೀವಿ ಅಂತ. ಪ್ರಮುಖವಾಗಿ ಈ ಗ್ಯಾರಂಟಿಗಳು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇರುವಂಥದ್ದು. ಎಲ್ಲ ಪಕ್ಷದ ಗ್ಯಾರಂಟಿಗಳನ್ನು ನೋಡಿರಿ, ಹೆಚ್ಚಾಗಿ ಮಹಿಳೆಯರಿಗೆ ಜಾಸ್ತಿ ಆದ್ಯತೆಯನ್ನು ನೀಡಲಾಗತ್ತೆ. ಅಂದರೆ ಮಹಿಳೆಯರ ಮುಖಾಂತರ ಪುರುಷರ ಮತವನ್ನು ಕದಿಬಹುದು ಅಥವಾ ಪುರುಷರ ಮತವನ್ನು ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಬಹುಶಃ ಇರಬಹುದು. ಇನ್ನು ಭ್ರಷ್ಟಾಚಾರದ ವಿರುದ್ಧ
ನಮ್ಮ ತನಿಖೆ ಆಗತ್ತೆ, ಭ್ರಷ್ಟಾಚಾರ ಎಲ್ಲಿ ತನಕ ಆಗ್ತಿದೆಯಲ್ಲ ಇದುವರೆಗೂ ಮತ್ತೆ ನಮ್ಮ ಕಡೆಯಿಂದ ತನಿಖೆ ಆಗತ್ತೆ ಅಂಥೇಳಿ ಈ ಒಂದು ಬಿಜೆಪಿಯ ಗ್ಯಾರಂಟಿಯಲ್ಲಿ ಘೋಷಣೆ ಆಗಿದೆ. ಸೊ ಹಂಗಾಗಿ ಭ್ರಷ್ಟಾಚಾರ ಅತ್ಯಾಚಾರ ಪ್ರಕರಣ ಏನಿದೆಯಲ್ಲ ಅದನ್ನ ಮರು ತನಿಖೆಯನ್ನು ಮಾಡ್ತೀವಿ ಅನ್ನೋದು. ಇನ್ನು ಪ್ರಮುಖವಾಗಿ 7ನೇ ವೇತನ ಆಯೋಗವನ್ನ ನಾವು ಜಾರಿಗೆ ತರ್ತೀವಿ, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನ ನಾವು ಜಾರಿಗೆ ಮಾಡ್ತೀವಿ ಅಂತ ಭರವಸೆಯನ್ನ ಬಿಜೆಪಿ ಕೊಡ್ತಾ ಇರುವಂಥದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಓಕೆ, ಇದೆಲ್ಲ ಗ್ಯಾರಂಟಿಗಳನ್ನು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಯಾರಿಗೆ ಅನಿವಾರ್ಯತೆ ಇದೆ ಅಥವಾ ಎಂಥವರಿಗೆ ಗ್ಯಾರಂಟಿ ಬೇಕು ಅಥವಾ ಎಂಥವರಿಗೆ ಅವಶ್ಯಕತೆ ಇದೆ ಈ ರೀತಿಯ ಯೋಜನೆಗಳು ಅನ್ನೋದು ಇದರಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಇದು ಸಾಧ್ಯನಾ, ಅಂದರೆ ಯಶಸ್ವಿಯಾಗಿ ಇದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ ಕರ್ನಾಟಕದಲ್ಲಿ ಆಗಿರುವಂಥ ಗ್ಯಾರಂಟಿಗಳನ್ನು ನೋಡಿದ್ರೆ ಗೊತ್ತಾಗತ್ತೆ. ಒಂದು ದಿನ ಬರಬೇಕಾಗಿರುವಂಥ ಅಮೌಂಟ್ಗಳು ಅಂದರೆ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ, ಸಂಚಾರ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆ ಏನಿದೆಯಲ್ಲ ಅಲ್ಲಿ ಯಾವ ರೀತಿಯಾಗಿ ಡಕೋಟಾ ಬಸ್ಗಳು ಇದ್ದಾವೆ, ಎಷ್ಟು ಜನ ಸೇರ್ತಿದ್ದಾರೆ, ಅದೆಲ್ಲವನ್ನು ನೋಡಿ ಪರಿಪೂರ್ಣವಾಗಿ ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಈ ಸರ್ಕಾರಗಳು ಮಾಡುತ್ತಾ ಅಥವಾ ಕೇವಲ ಆ ಕ್ಷಣಕ್ಕೆ ಗೆಲ್ಲೋದಕ್ಕೆ ಮಾತ್ರ ಇದೆಲ್ಲ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಯಕ್ಷ ಪ್ರಶ್ನೆ ಅಂತೂ ಹಾಗೇ ಇದೆ. ಬಟ್ ಈಗ ಪಶ್ಚಿಮ ಬಂಗಾಳ ವಿಚಾರ ಅಂತ ಬಂದಾಗ ಈ ರೀತಿ ಗ್ಯಾರಂಟಿ ಘೋಷಣೆ ಮಾಡಿದಾಗ ಜನರ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಅಂತೂ ಸಹಜವಾಗಿದೆ. ಪ್ರಮುಖವಾಗಿ 7ನೇ ವೇತನವನ್ನು ನಾವು ಜಾರಿಗೆ ಮಾಡ್ತೀವಿ ಅನ್ನೋದು, ಭ್ರಷ್ಟಾಚಾರ ವಿರುದ್ಧ ನಾವು ಮತ್ತೆ ಮರು ತನಿಖೆಯನ್ನು ಮಾಡ್ತೀವಿ ಅನ್ನೋದು ಇದು ಸಾಧ್ಯನೇ ಇಲ್ಲ. ಯಾವುದೇ ಪಕ್ಷ ಇದ್ರೂ ಕೂಡ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಯ ತನಕ ರಾಜಕಾರಣ ಇರುತ್ತೆ ಅಲ್ಲಿಯ ತನಕ ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಈಗಿನ ಆಡಳಿತ ಅವಧಿಯಲ್ಲಿ, ಹಂಗಾಗಿ ನಾವು ಅದನ್ನು ಸರಿ ಮಾಡ್ತೀವಿ ಅಂತ ಬಿಜೆಪಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಪಶ್ಚಿಮ ಬಂಗಾಳ ಅಂತ ಹೇಳಿದಾಗ ಬಿಜೆಪಿ ಕಡೆಯಿಂದ ಈ ಬಾರಿ ಪೈಪೋಟಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದರ ಜೊತೆಗೆ ಇಲ್ಲಿ ಪಶ್ಚಿಮ ಬಂಗಾಳ ವಿಚಾರ ಅಂತ ಬಂದಾಗ ಅಲ್ಲಿ 2 ಪ್ರಮುಖ ಕ್ಷೇತ್ರಗಳಿದ್ದಾವೆ, ಅಂದರೆ ಹೈ ಪ್ರೊಫೈಲ್ ಕ್ಷೇತ್ರ ಅಂತ ಕರಿತೀವಿ. ಭವಾನಿಪುರ ಅಂತ ಹೇಳಿದ್ರೆ ಅದು ಮಮತಾ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರ, ಅದು ರಾಜ್ಯದ ಅತ್ಯಂತ ಪ್ರಮುಖ ಕ್ಷೇತ್ರ ಆಗುತ್ತೆ. 2011ರಿಂದ ಆಡಳಿತದಲ್ಲಿದೆ, ಈ ಬಾರಿ ಅದನ್ನು ಮುರಿಬೇಕು ಅನ್ನೋದು. ಇನ್ನೊಂದು ನಂದಿಗ್ರಾಮ, ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಡಳಿತದಲ್ಲಿದ್ದಾರೆ. ಸೊ ಹಂಗಾಗಿ ಈ ರೀತಿಯ ಮತ್ತೊಮ್ಮೆ ಕಾಂಗ್ರೆಸ್ ಅಲ್ಲಿ ತರಬೇಕು ಅನ್ನೋದು TMCದ ವಿಚಾರ, ತೃಣಮೂಲ ಕಾಂಗ್ರೆಸ್ದು. ಬಟ್ ಬಿಜೆಪಿ ಕಂಟಿನ್ಯೂ ಇದೆ ಅಲ್ಲಿ ನಂದಿಗ್ರಾಮದಲ್ಲಿ. ಇದಾದ ನಂತರ ಇದು ಬಿಜೆಪಿದಾಯಿತು. ಬಿಜೆಪಿ ಆದ ನಂತರ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಗ್ಯಾರಂಟಿ ಇದ್ದೇ ಇರುತ್ತಲ್ವಾ. ಸೊ ನಮ್ಮ ಕರ್ನಾಟಕದಿಂದ ಈ ಗ್ಯಾರಂಟಿಗಳು ಆರಂಭ ಆಗಿರೋದ್ರಿಂದಾಗಿ ಕಾಂಗ್ರೆಸ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿಕೊಂಡಿದೆ. ಸೊ ಆ ಗ್ಯಾರಂಟಿಗಳು ಯಾವುವು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನಾದರೂ ಡಿಫ್ರೆನ್ಸ್ ಇದೆಯಾ, ಬಿಜೆಪಿಯ ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಲ್ಲಿ ಕೂಡ ಪ್ರಮುಖವಾಗಿ ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಹಿಳೆಯರು ಮತ್ತು ರೈತರಿಗೆ ಆರ್ಥಿಕ ನೆರವನ್ನು ನೀಡಬೇಕು ಅನ್ನೋದು, ದುರ್ಗಾ ಸಮ್ಮಾನ್ ಯೋಜನೆಯಡಿ 2,000 ರೂಪಾಯಿಯನ್ನು ನಾವು ಕೊಡ್ತೀವಿ ಅನ್ನೋದು, ಕೃಷಿ ಚಟುವಟಿಕೆಗಳಿಗಾಗಿ ರೈತರಿಗೆ ವಾರ್ಷಿಕವಾಗಿ 15,000 ರೂಪಾಯಿ ನಾವು ನೀಡ್ತೀವಿ ಅನ್ನೋದು, ಇದು ಕಾಂಗ್ರೆಸ್ ಕಡೆಯಿಂದ ಒಂದು ಗ್ಯಾರಂಟಿ, ಮೊದಲ ಗ್ಯಾರಂಟಿ. ಇನ್ನು 2ನೇದು ಅಂತ ಬಂದಾಗ ಶಿಕ್ಷಣ ಮತ್ತು ಆರೋಗ್ಯ ಕಡೆ ಹೆಚ್ಚು ನಾವು ಗಮನ ಕೊಡ್ತೀವಿ ಅನ್ನೋದು. ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರವರೆಗೂ ಎಲ್ಲರಿಗೂ ಕೂಡ ಉಚಿತ ಶಿಕ್ಷಣವನ್ನು ನೀಡ್ತೀವಿ ಅನ್ನೋದು. ಬಂಗಾಳದ ಪ್ರತಿ ಕುಟುಂಬಕ್ಕೆ 10 ಲಕ್ಷದವರೆಗಿನ ಉಚಿತ ಆರೋಗ್ಯ ವಿಮೆಯನ್ನು ನಾವು ಕೊಡ್ತೀವಿ ಅಂತ ಕಾಂಗ್ರೆಸ್. ಅಂದರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ನೇತೃತ್ವದ ಪಕ್ಷ TMC, ಅದಾದ ನಂತರ ಕಾಂಗ್ರೆಸ್ ಆ್ಯಂಡ್ ಬಿಜೆಪಿ 3 ಪಕ್ಷದ ನಡುವೆ ಪೈಪೋಟಿ ಇದೆ ಅಂದಂಗೆ ಕಾಣ್ತಾ ಇದೆ ಗ್ಯಾರಂಟಿಗಳನ್ನು ನೋಡ್ತಾ ಇದ್ರೆ. ಇನ್ನು ಉದ್ಯೋಗ ಮತ್ತು ಯುವ ಜನತೆಗೆ ಹೆಚ್ಚಿನ ಗಮನ ಕೊಡಲಾಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಯುವ ಸಮ್ಮಾನ್ ಯೋಜನೆಯಡಿ ನಿರುದ್ಯೋಗ ಯುವಕರಿಗೆ ಭತ್ಯೆಯನ್ನು ನೀಡ್ತೀವಿ ಅನ್ನೋದು. ಯುವ ಉದ್ಯಮಿಗಳ ಸ್ಟಾರ್ಟಪ್ಗಳಿಗೆ ಹಣಕಾಸಿನ ನೆರವನ್ನು ನಾವು ಕೊಡ್ತೀವಿ ಅನ್ನೋದು. ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕಾಂಗ್ರೆಸ್ ಕೊಟ್ಟಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೃತಕ ಬುದ್ಧಿಮತ್ತೆ ತರಬೇತಿ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂಥೇಳಿ ಇಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಯಲ್ಲಿ ಒಂದು. ಇನ್ನು ಆಡಳಿತ ಮತ್ತು ನ್ಯಾಯವನ್ನು ಒದಗಿಸ್ತೀವಿ, ಮಹಿಳೆಯರ ಸುರಕ್ಷತೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಕೂಡ ನಿರ್ಮಾಣ ಮಾಡ್ತೀವಿ, ಆರ್ಥಿಕವನ್ನು ಸುಧಾರಿಸಲು ವಿಶೇಷ ಆರ್ಥಿಕ ಪ್ಯಾಕೇಜ್ ಮತ್ತು ನೀತಿಗಳನ್ನು ಕೂಡ ನಾವು ಜಾರಿಗೆ ತರ್ತೀವಿ ಅನ್ನುವಂಥ 4ನೇ ಗ್ಯಾರಂಟಿ. ಇನ್ನು 5ನೇ ಗ್ಯಾರಂಟಿ ಅಂತ ಬಂದಾಗ ಗೃಹ ಜ್ಯೋತಿ. ಎಸ್, ನಮ್ಮ ರಾಜ್ಯದಲ್ಲಿ ಇರುವಂಥ ಗೃಹ ಜ್ಯೋತಿ ಈಗ ಮತ್ತೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿ ಸೇಮ್, ಅಂದರೆ ಕರ್ನಾಟಕ ಮತ್ತು ತೆಲಂಗಾಣದ ಮಾದರಿಯಲ್ಲೇ ಉಚಿತವಾಗಿ ನಾವು ವಿದ್ಯುತ್ತನ್ನು ನೀಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ಈಗ ಕಾಂಗ್ರೆಸ್ ಕಡೆಯಿಂದ ಘೋಷಣೆ ಆಗಿದೆ. ಇದು ಕಾಂಗ್ರೆಸ್ನ ಗ್ಯಾರಂಟಿ. ಇನ್ನು ಪ್ರಮುಖವಾಗಿ ಈಗ ಪಶ್ಚಿಮ ಬಂಗಾಳ ಆಯಿತು. ಪಶ್ಚಿಮ ಬಂಗಾಳ ಆದ ನಂತರ ಇನ್ನೊಂದು ರಾಜ್ಯ ಇರೋದು ತಮಿಳುನಾಡು. ತಮಿಳುನಾಡು ಕೂಡ
BJP ಕಡೆಯಿಂದ ಭರ್ಜರಿಯಾಗಿರುವಂಥ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ. ತಮಿಳುನಾಡಿನಲ್ಲಿ ಈ ಬಾರಿ BJPಯಿಂದಲೂ ಕೂಡ ಗ್ಯಾರಂಟಿ ಘೋಷಣೆ ಮಾಡಿ ಗೊತ್ತಾಗ್ಬಿಟ್ಟಿದೆ. ಗ್ಯಾರಂಟಿ ಇಲ್ಲ ಅಂದರೆ ನಾವು ಗೆಲ್ಲಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಗ್ಯಾರಂಟಿ ಅನ್ನೋದು ಅನಿವಾರ್ಯ ರೀತಿಯಲ್ಲಿ ಈಗ ಗ್ಯಾರಂಟಿ ಘೋಷಣೆ ಆಗಿದೆ. ಕೇವಲ ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ, ತಮಿಳುನಾಡಲ್ಲೂ ಕೂಡ ಗ್ಯಾರಂಟಿ ಘೋಷಣೆ ಆಗಿದೆ. ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ, ಯಾವೆಲ್ಲ ಗ್ಯಾರಂಟಿ ಘೋಷಣೆ ಆಗಿದೆ ತಮಿಳುನಾಡಿನಲ್ಲಿ ಅಂತೇಳಿ. ಅಲ್ಲೂ ಕೂಡ ಮಹಿಳೆಯರಿಗೆ ಮೊದಲ ಆದ್ಯತೆ ಇದೆ. ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ನಾವು ಶ್ರಮಿಸ್ತಾ ಇವಿ ಅಂಥೇಳಿ 12 ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೂಟರ್ ನೀಡ್ತೀವಿ. ಈ ಸ್ಕೂಟರ್ ಅಂದರೆ ಎಲೆಕ್ಟ್ರಿಕಲ್ ಸ್ಕೂಟರ್. ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ಪಿಂಕ್ ಆಟೋ ಖರೀದಿಗೆ 50,000 ರೂಪಾಯಿ ತನಕ ಸಬ್ಸಿಡಿಯನ್ನು ನಾವು ಕೊಡ್ತೀವಿ. ಅದರ ಜೊತೆಗೆ ಉಚಿತವಾಗಿರುವಂಥ ತರಬೇತಿಯನ್ನು ನೀಡ್ತೀವಿ ಅಂತೇಳಿ ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಎಲ್ಲ ಪಡಿತರ ಚೀಟಿ ಇರುವಂಥ ಕುಟುಂಬಕ್ಕೆ 2 ಉಚಿತ LPG ಸಿಲಿಂಡರ್ಗಳು ದೊರೆಯುತ್ತೆ ಅನ್ನೋದು. ಅಂದರೆ ಇದು ವರ್ಷಕ್ಕೆ ಪೊಂಗಲ್ ಮತ್ತು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ 2 ಉಚಿತ LPG ಸಿಲಿಂಡರ್ ನಾವು ಕೊಡ್ತೀವಿ ಅಂದರೆ BJPಯಿಂದ ಎಲ್ಲಿ ತಮಿಳುನಾಡಿನಲ್ಲಿ. ಇನ್ನು ಎರಡನೇದು ಪ್ರಮುಖ ಗ್ಯಾರಂಟಿ ರೈತರು ಮತ್ತು ಆರ್ಥಿಕ ನೆರವು ಘೋಷಣೆ ಮಾಡಲಾಗಿದೆ. ಕೇಂದ್ರದ PM ಕಿಸಾನ್ ಯೋಜನೆಯಡಿ 6,000, ಅದರ ಜೊತೆಗೆ ರಾಜ್ಯದಿಂದ ಹೆಚ್ಚುವರಿಯಾಗಿ 3,000 ಅಂದರೆ ಟೋಟಲ್ 9,000 ಆಗುತ್ತೆ. ತುರ್ತು ಸಂದರ್ಭಗಳಲ್ಲಿ ರೈತರಿಗೆ ನೆರವಾಗಲು 200 ಕೋಟಿ ಮೌಲ್ಯದ ಪ್ರತ್ಯೇಕ ಬೆಳೆ ಪರಿಹಾರದ ನಿಧಿಯನ್ನು ನಾವು ನೀಡ್ತೀವಿ. ಇನ್ನು ಮೂರನೇದು ಯುವ ಜನತೆ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ. ಪದವೀಧರ ಯುವಕರಿಗೆ 10,000 ಇಂಟರ್ನ್ಶಿಪ್ ಮತ್ತು ಮಾಸಿಕವಾಗಿ 10,000 ಸ್ಟೈಪಂಡ್ ನೀಡ್ತೀವಿ ಅಂತ. ಯಾರಿಗೆ? ಯುವ ಜನತೆಗೆ. C ಮತ್ತು D ಗ್ರೂಪ್ನ ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ 60% ನಾವು ಮೀಸಲಾತಿಯನ್ನು ನೀಡ್ತೀವಿ. ನೋಡಿ, ಜಾಬಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಸ್ಥಳೀಯರಿಗೆ 60% ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದು. ಇದಾದ ನಂತರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ. ಹಿಂದೂ ದೇವಾಲಯಗಳ ಆಡಳಿತವನ್ನ ಸರ್ಕಾರದಿಂದ ನಾವು ಮುಕ್ತ ಮಾಡ್ತೀವಿ. ಭಕ್ತರು ಮತ್ತು ಸಂತರ ಸಮಿತಿಗೆ ದೇಗುಲ ಭರವಸೆ ನೀಡುತ್ತೆ, ಅಂದರೆ ದೇಗುಲನೇ ನೋಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ. ಬಡವರಿಗಾಗಿ ಅಗ್ಗದ ದರದಲ್ಲಿ ಊಟ ಮತ್ತು ಉಪಹಾರ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದು ಇದು ಕೂಡ ಅವರ ಗ್ಯಾರಂಟಿಯಲ್ಲಿ ಪ್ರಮುಖ ಗ್ಯಾರಂಟಿ ಆಗುತ್ತೆ. ಇನ್ನು ಮೂಲ ಸೌಕರ್ಯ ವಿಚಾರ ಅಂತ ಬಂದಾಗ ಚೆನ್ನೈ ಮತ್ತು ಪುದುಚೇರಿ ನಡುವೆ ಒಂದೇ ಮೆಟ್ರೋ ರೈಲು ಸಂಚಾರ ಮಾಡುತ್ತೆ. ಅಂದರೆ ಇವ್ರು ಹೇಳ್ತಾರೆ, ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಈ ಕೊಡ್ತೀವಿ ಅಂತಲ್ಲ, ಆಡಳಿತಕ್ಕೆ ಬಂದರೆ ಇದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಕುಡಿಯುವ ನೀರಿನ ಸಮಸ್ಯೆ ಇದ್ದಲ್ಲಿ ಅಥವಾ ಸಮಸ್ಯೆಯ ಸ್ಥಳಗಳಲ್ಲಿ 30ಕ್ಕೂ ಹೆಚ್ಚು ವಾಟರ್ ATMನ ಸ್ಥಾಪನೆ ಮಾಡ್ತೀವಿ. ಅಂದರೆ ಎನಿ ಟೈಮ್ ನೀರು ಇರುತ್ತೆ ನಿಮಗೆ, ಎನಿ ಟೈಮ್ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಈ ರೀತಿಯಾಗಿ ಘೋಷಣೆಯನ್ನು ಮಾಡಿಕೊಂಡಿರುವುದು ಇದು BJP ಕಡೆಯಿಂದ ತಮಿಳುನಾಡಲ್ಲಿ. ನೋಡಿ, ಇನ್ನು BJP ಆಯಿತು, BJPಯ ಗ್ಯಾರಂಟಿಯನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಇದಾದ ನಂತರ ಆಡಳಿತ ಪಕ್ಷ, ತಮಿಳುನಾಡಿನ ಆಡಳಿತ ಪಕ್ಷದಲ್ಲೂ ಕೂಡ ಈಗ ಗ್ಯಾರಂಟಿ ಘೋಷಣೆ ಆಗಿದೆ. ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಗ್ಯಾರಂಟಿ ಘೋಷಣೆ ಆಗಿದೆ ಅಲ್ಲಿ DMK ಪಕ್ಷದಿಂದ. ಸೊ ಅವರ ಗ್ಯಾರಂಟಿ ಏನು, ಅವರು ಯಾವ ರೀತಿಯಾಗಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹೊಸ ಎಲೆಕ್ಟ್ರಾನಿಕ್ ಉಪಕರಣ ಖರೀದಿಗೆ ಸ್ತ್ರೀಯರಿಗೆ 8,000 ರೂಪಾಯಿಯನ್ನು ನಾವು ನೀಡ್ತೀವಿ ಅನ್ನೋದು ಇದು ಆಡಳಿತ ಪಕ್ಷ DMK ಕೊಟ್ಟಿರುವಂಥ ಗ್ಯಾರಂಟಿಗಳು. ಮಹಿಳೆಯರ ಮಾಸಿಕ ಸಹಾಯಧನ 2,000 ರೂಪಾಯಿಯನ್ನು ನಾವು ಏರಿಕೆ ಮಾಡ್ತೀವಿ ಅಂಥೇಳಿ, ಮಾಸಿಕವಾಗಿ 2,000 ರೂಪಾಯಿ ನಾವು ಜಾಸ್ತಿ ಕೊಡ್ತೀವಿ ಅಂತ. ವೃದ್ಧರ ಮಾಸಿಕ ಪಿಂಚಣಿಯು ಅದನ್ನು ಕೂಡ ನಾವು ಹೆಚ್ಚಳ ಮಾಡ್ತೀವಿ ಅಂತೇಳಿ, ಮತ್ತೆ ಅಲ್ಲಿ 2,000 ರೂಪಾಯಿ ಕೂಡ ನಾವು ಹೆಚ್ಚಳ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು. ಇನ್ನು ರೈತರಿಗೆ ಹೊಸದಾಗಿ ಮೀಟರ್ ರಹಿತ ಪಂಪ್ ಸೆಟ್ ವಿತರಣೆ ಮಾಡ್ತೀವಿ. ಅಂದರೆ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಪಂಪ್ ಸೆಟ್ ವಿಚಾರ ಅಂತ ಬಂದಾಗ ಅಲ್ಲಿ ರೈತರಿಗೆ ಮೀಟರ್ ಇರೋದಿಲ್ಲ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ರೂಪಾಯಿ ಸಾಲವನ್ನು ನೀಡ್ತೀವಿ ಮಹಿಳೆಯರಿಗೆ ಅಂತ. ಡಯಾಲಿಸಿಸ್ ಕೇಂದ್ರಗಳು ದುಪ್ಪಟ್ಟು, ವಿಮಾನ ಪ್ರಯೋಜನ 1 ಲಕ್ಷವನ್ನು ನಾವು ಹೆಚ್ಚಳ ಮಾಡ್ತೀವಿ ಅನ್ನೋದು. 35 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡ್ತೀವಿ. ಭತ್ತದ ಬೆಂಬಲ ಬೆಲೆಯನ್ನು ನಾವು ಹೆಚ್ಚಳ ಮಾಡ್ತೀವಿ ಅನ್ನೋದು. ಈ ರೀತಿಯಾಗಿ ತಮಿಳುನಾಡಲ್ಲಿ ಆಡಳಿತಾರೂಢ DMK ಪಕ್ಷವು ಮಹಿಳೆಯರು ಮತ್ತು ರೈತರನ್ನ ಸೆಳೆಯೋದಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ನೆರವಿನ ಭರವಸೆಯನ್ನು ಕೊಟ್ಟಿದೆ. ರಾಜ್ಯದ 1.37 ಕೋಟಿ ಮಹಿಳೆಯರಿಗೆ ಇನ್ನು ಮುಂದೆ ಮಾಸಿಕವಾಗಿ 2,000 ರೂಪಾಯಿ, ಅದರ ಜೊತೆಗೆ ಸ್ತ್ರೀಯರಿಗೆ ಎಲೆಕ್ಟ್ರಾನಿಕ್ ಒಂದು ಉಪಕರಣ ಬದಲಿಸಲು ಅಥವಾ ಹೊಸದು ಖರೀದಿಯನ್ನು ಮಾಡೋದಕ್ಕೆ 8,000 ರೂಪಾಯಿ ವಿಶೇಷವಾಗಿರುವಂಥ ಕೂಪನ್ ರೀತಿಯಲ್ಲಿ ನಾವು ನೀಡ್ತೀವಿ ಅನ್ನೋದು.
ಇನ್ನು ಪ್ರಮುಖ ಪಕ್ಷಗಳ ನಡುವಿನ ಹೋಲಿಕೆ ಯಾವ ರೀತಿಯಾಗಿ ಅಂದರೆ ಯಾವ ಪಕ್ಷದ ಗ್ಯಾರಂಟಿ ಹೇಗೆ ಅಥವಾ ಜನರು ಯಾವುದನ್ನು ಇಷ್ಟಪಡಬಹುದು, ಯಾವ ರೀತಿಯಾಗಿ ಇವರ ಗ್ಯಾರಂಟಿ ಜನರಿಗೆ ತಟ್ಟತ್ತೆ ಅಥವಾ ಜನರ ಮನಸ್ಸಿಗೆ ಹಾಗೆ ಉಳಿಯುತ್ತೆ ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಪ್ರಮುಖ ಹೋಲಿಕೆಯನ್ನು ಮಾಡಲಾಗತ್ತೆ ಅಂತ ಹೇಳಿದ್ರೆ, ಯೋಜನೆಗಳನ್ನು ಜಾರಿಗೆ ಮಾಡೋದು ಅನಿವಾರ್ಯನಾ ತಲೆನೋವು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಸಹಜವಾಗಿ ಯೋಜನೆಯನ್ನು ಜಾರಿ ಮಾಡಬಹುದು, ಈಗ ಘೋಷಣೆ ಮಾಡಬಹುದು. ಒಂದು ವೇಳೆ ಈಗ ಘೋಷಣೆ ಮಾಡಿರುವಂಥ 3 ಪಕ್ಷಗಳ ಪೈಕಿ ಯಾವುದಾದ್ರೂ ಒಂದು ಸರ್ಕಾರ ಆಡಳಿತಕ್ಕೆ ಬಂದರೆ ಅದನ್ನು ಜಾರಿಗೆ ತರೋದು ದೊಡ್ಡ ಮಟ್ಟದಲ್ಲಿ ತಲೆನೋವಾಗುತ್ತೆ. ಆ ರಾಜ್ಯದ ಆರ್ಥಿಕತೆಯನ್ನು ನೋಡಬೇಕಾಗತ್ತೆ, ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಕೂಡ ನೋಡಬೇಕಾಗತ್ತೆ. ಅದರ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ನೀವು ಘೋಷಣೆ ಮಾಡಿರೋ ತಕ್ಕಂತೆ ಎಲ್ಲವನ್ನು ಕೂಡ ಕೊಡಬೇಕಾಗತ್ತೆ. ರಸ್ತೆಗಳು, ಅಭಿವೃದ್ಧಿಗಳು ಅದೆಲ್ಲವನ್ನು ಕೂಡ ನೀವು ನೋಡಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಸಾಧ್ಯ ಆಗತ್ತಾ? ಆಯಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಘೋಷಣೆ ಹೊರತಾಗಿಯೂ ಕೂಡ ಇದನ್ನು ನೀವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು. DMK ಮತ್ತು ಕಾಂಗ್ರೆಸ್ ಉಚಿತ ಕೊಡುಗೆ, ಅದರ ಜೊತೆಗೆ ನೇರ ನಗದು ವರ್ಗಾವಣೆಗೆ ಹೆಚ್ಚಿನ ಒತ್ತು ನೀಡಿದರೆ, ಸೊ BJP ಸಂಸತ್ತಿನ ಸೃಜನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಮಂತ್ರವನ್ನು ಇಲ್ಲಿ ಜಪಿಸ್ತಾ ಇರುವಂಥದ್ದು. ಹೋಲಿಕೆ ಮಾಡಿದಾಗ ಹಿಂಗಾಗತ್ತೆ. ಅಂದರೆ DMK ಅಂತ ಬಂದಾಗ ಹೆಚ್ಚಿನ ನೇರ ನಗದು ವರ್ಗಾವಣೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿದೆ, BJP ಅಂತ ಬಂದಾಗ ಸೃಜನ ಮತ್ತು ಮೂಲಸೌಕರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನೋದು